ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 58, 59, 60ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 58. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅತ ಚೇತ್ವಮಹಂಕಾರಾನ್ನ ಶ್ರೋಷ್ಯಸಿ ವಿನಂಚಸಿ. ಇದರ ಅನುವಾದ: ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತುಗಳನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯ. ಇದರ ಭಾವಾರ್ಥ: ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ತನ್ನ ಅಸ್ತಿತ್ವದ ಕರ್ತವ್ಯಗಳನ್ನು ನಿರ್ವಹಿಸುವ ವಿಷಯದಲ್ಲಿ ಅನಗತ್ಯವಾಗಿ ಆತಂಕ ಪಟ್ಟುಕೊಳ್ಳುವುದಿಲ್ಲ. ಎಲ್ಲ ಆತಂಕಗಳಿಂದ ಹೀಗೆ ಪಡೆಯಬಹುದಾದ ಮಹತ್ತರವಾದ ಬಿಡುಗಡೆಯನ್ನು ಮೂರ್ಖರು ಅರ್ಥ ಮಾಡಿಕೊಳ್ಳಲಾರರು. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವವನಿಗೆ ಶ್ರೀಕೃಷ್ಣನು ಅತ್ಯಂತ ಆತ್ಮೀಯ ಸ್ನೇಹಿತನಾಗಿರುತ್ತಾನೆ. ತನ್ನ ಸ್ನೇಹಿತನ ನೆಮ್ಮದಿಯನ್ನು ಆತನು ಸದಾ ನೋಡಿಕೊಂಡಿರುತ್ತಾನೆ. ದಿನದಲ್ಲಿ 24 ಗಂಟೆಗಳ ಕಾಲವು ಪ್ರಭುವನ್ನು ಸಂತೋಷಗೊಳಿಸುವ ಕಾರ್ಯದಲ್ಲಿ ಅಷ್ಟೊಂದು ಶ್ರದ್ಧೆಯಿಂದ ನಿರತನಾಗಿರುವ ಸ್ನೇಹಿತನಿಗೆ ಭಗವಂತನು ತನ್ನನ್ನು ಕೊಟ್ಟುಕೊಳ್ಳುತ್ತಾನೆ. ಆದ್ದರಿಂದ ಬದುಕಿನ ದೈಹಿಕ ಪರಿಕಲ್ಪನೆಯ ಅಹಂಕಾರದಲ್ಲಿ ಮನುಷ್ಯನು ಕೊಚ್ಚಿ ಹೋಗಿ ಬಿಡಬಾರದು. ತಾನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಬದ್ಧನಲ್ಲ ಅಥವಾ ತಾನ ಮನಸ್ಸು ಬಂದಂತೆ ಕೆಲಸ ಮಾಡಲು ಸ್ವತಂತ್ರ ಎಂದು ಮನುಷ್ಯನು ಹುಸಿಯಾಗಿ ಯೋಚಿಸಬಾರದು. ಅವನು ಆಗಲೇ ಕಟ್ಟುನಿಟ್ಟಾದ ಐಹಿಕ ನಿಯಮಗಳಿಗೆ ಒಳಗಾಗಿದ್ದಾನೆ. ಆದರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಲೇ ಮುಕ್ತನಾಗುತ್ತಾನೆ. ಎಲ್ಲ ಐಹಿಕ ಗೊಂದಲಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿದವನು ಐಹಿಕ ಸುಳಿಯಲ್ಲಿ ಹುಟ್ಟು ಸಾವುಗಳ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದಾನೆ ಎನ್ನುವುದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಯಾವ ಬದ್ಧ ಆತ್ಮಕ್ಕೂ ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಎನ್ನುವುದು ವಾಸ್ತವವಾಗಿ ತಿಳಿಯದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವವನ ಕೆಲಸ ಮಾಡಲು ಸ್ವತಂತ್ರನಾಗಿರುತ್ತಾನೆ. ಏಕೆಂದರೆ ಎಲ್ಲವನ್ನೂ ಕೃಷ್ಣನು ಒಳಗಿನಿಂದ ಪ್ರೇರೇಪಿಸುತ್ತಾನೆ ಮತ್ತು ಗುರುವು ದೃಢಪಡಿಸುತ್ತಾನೆ. ಶ್ಲೋಕ 59. ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯೈತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಇದರ ಅನುವಾದ: ನೀನು ನನ್ನ ಆದೇಶದಂತೆ ಯುದ್ಧ ಮಾಡದೆ ಹೋದರೆ ತಪ್ಪು ದಾರಿ ಹಿಡಿಯುತ್ತೀಯ. ನಿನ್ನ ಪ್ರಕೃತಿ ಧರ್ಮಕ್ಕೆ ಅನುಗುಣವಾಗಿ ನೀನು ಯುದ್ಧದಲ್ಲಿ ತೊಡಗಲೇಬೇಕಾಗುತ್ತದೆ. ಇದರ ಭಾವಾರ್ಥ: ಅರ್ಜುನನು ಯೋಧ ಮತ್ತು ಹುಟ್ಟಿನಿಂದ ಅವನದು ಕ್ಷತ್ರಿಯ ಸ್ವಭಾವ. ಆದ್ದರಿಂದ ಯುದ್ಧ ಮಾಡುವುದು ಅವನ ಸಹಜ ಧರ್ಮ. ಆದರೆ ಅವನ ಗುರು, ತಾತ ಮತ್ತು ಸ್ನೇಹಿತರನ್ನು ಕೊಲ್ಲುವುದರಿಂದ ತಾನು ಪಾಪವನ್ನು ಸಂಘಟಿಸುತ್ತೇನೆ ಎಂದು ಅಹಂಕಾರದಿಂದ ಭಯಪಟ್ಟಿದ್ದಾನೆ. ವಾಸ್ತವವಾಗಿ ಅವನು ಇಂತಹ ಕರ್ಮದ ಸತ್ಫಲ ಮತ್ತು ದುಷ್ಫಲತೆಗಳನ್ನು ತಾನೇ ನಿರ್ದೇಶಿಸುವಂತೆ ತಾನು ತನ್ನ ಕಾರ್ಯಗಳ ಯಜಮಾನ ಎಂದು ಭಾವಿಸುತ್ತಾನೆ. ದೇವೋತ್ತಮ ಪರಮಪುರುಷನೇ ಅಲ್ಲಿದ್ದು ಯುದ್ಧ ಮಾಡುವಂತೆ ಆದೇಶಿಸುತ್ತಿದ್ದಾನೆ ಎನ್ನುವುದನ್ನು ಮರೆತಿದ್ದಾನೆ. ಇದು ಬದ್ಧ ಆತ್ಮದ ವಿಸ್ಮರಣೆ. ಯಾವುದು ಸರಿ, ಯಾವುದು ತಪ್ಪು ಎಂದು ಪುರುಷೋತ್ತಮನು ಆದೇಶಿಸುತ್ತಾನೆ. ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಪಡೆಯಲು ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು ಅಷ್ಟೇ. ಯಾವ ಮನುಷ್ಯನೂ ಸಹ ತನ್ನ ವಿಧಿಯನ್ನು ಪರಮ ಪ್ರಭುವಿನಂತೆ ತಿಳಿದುಕೊಳ್ಳಲಾರ. ಆದ್ದರಿಂದ ಅತ್ಯುತ್ತಮ ಮಾರ್ಗವೆಂದರೆ ಪರಮ ಪ್ರಭುವಿನ ಆದೇಶವನ್ನು ಪಡೆದು ಕಾರ್ಯವನ್ನು ಮಾಡುವುದು. ದೇವೋತ್ತಮ ಪರಮ ಪುರುಷನ ಆಜ್ಞೆಯನ್ನಾಗಲಿ ಭಗವಂತನ ಪ್ರತಿನಿಧಿಯಾದ ಗುರುವಿನ ಆಜ್ಞೆಯನ್ನಾಗಲಿ ಯಾರೂ ಸಹ ಅಸಡ್ಡೆ ಮಾಡಬಾರದು. ದೇವೋತ್ತಮ ಪರಮ ಪುರುಷನ ಆಜ್ಞೆಯನ್ನು ಕಾರ್ಯಗತ ಮಾಡಲು ಮನುಷ್ಯನು ಸ್ವಲ್ಪವೂ ಹಿಂಜರಿಯದೆ ಕಾರ್ಯನಿಷ್ಠನಾಗಬೇಕು. ಇದರಿಂದ ಎಲ್ಲ ಸನ್ನಿವೇಶಗಳಲ್ಲಿಯೂ ಅವನಿಗೆ ಕ್ಷೇಮವಾಗಿ ಇರುತ್ತದೆ. ಶ್ಲೋಕ 60. ಸ್ವಭಾವಜೇನ ಕೌಂತೇಯ ನಿಬದ್ಧಃ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸ್ತಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಇದರ ಅನುವಾದ: ಮೋಹದಿಂದ ನೀನು ನನ್ನ ಆದೇಶದಂತೆ ಕೆಲಸ ಮಾಡಲು ಒಪ್ಪುತ್ತಿಲ್ಲ. ಆದರೆ ಅರ್ಜುನನೇ, ನಿನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮವನ್ನು ನೀನು ಮಾಡಿಯೇ ಮಾಡುತ್ತೀಯ. ಇದರ ಭಾವಾರ್ಥ: ಪರಮಪ್ರಭುವಿನ ಆದೇಶದಂತೆ ಕರ್ಮ ಮಾಡಲು ಮನುಷ್ಯನು ನಿರಾಕರಿಸಿದರೆ ಅವನು ನೆಲೆಯಾಗಿರುವ ಗುಣಗಳು ಅವನ ಕರ್ಮ ಮಾಡುವಂತೆ ಬಲತ್ಕರಿಸುತ್ತವೆ. ಪ್ರತಿಯೊಬ್ಬನು ಪ್ರಕೃತಿಯ ಗುಣಗಳ ನಿರ್ದಿಷ್ಟ ಜೋಡಣೆಯ ಪ್ರಭಾವದಲ್ಲಿ ಇರುತ್ತಾನೆ. ಆ ರೀತಿಯಲ್ಲಿ
ಕರ್ಮ ಮಾಡುತ್ತಾನೆ. ಆದರೆ ಸ್ವಇಚ್ಛೆಯಿಂದ ಪರಮಪ್ರಭುವಿನ ಆದೇಶದಂತೆ ಕಾರ್ಯ ಮಾಡುವವನು ಧನ್ಯನಾಗುತ್ತಾನೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.